ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಿಷಿಯನ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಕಂಟ್ರೋಲ್ ಆಕ್ಸೆಸರೀಸ್ ಅನ್ನು ಕಂಟ್ರೋಲ್ ಪ್ಯಾನೆಲ್ ಬೋರ್ಡ್ನಲ್ಲಿ ಹೇಗೆ ಜೋಡಿಸಬೇಕು ಎಂದು ಕಲಿತಿದ್ದೇವೆ. ಇಂದಿನ ಸೆಷನ್ನಲ್ಲಿ ನಾವು ಕಲಿಯುವುದೇನೆಂದರೆ ಕಂಟ್ರೋಲ್ ಪ್ಯಾನೆಲ್ ಕ್ಯಾಬಿನೆಟ್ನಲ್ಲಿ ಸರ್ಕ್ಯೂಟ್ ಬ್ರೇಕರ್ಗಳು, ರಿಲೇಗಳು, ಕಾಂಟ್ಯಾಕ್ಟರ್ಸ್ ಮತ್ತು ಟೈಮರ್ನಂತಹ ವಿವಿಧ ಕಂಟ್ರೋಲ್ ಎಲಿಮೆಂಟ್ಸ್ಗಳನ್ನು ಜೋಡಿಸುವುದು. ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಅಗತ್ಯವಿರುವ ಮೆಜರಿಂಗ್ ಇನ್ಸ್ಟ್ರುಮೆಂಟ್ಸ್ ಮತ್ತು ಸೆನ್ಸರ್ಗಳನ್ನು ಗುರುತಿಸುವುದು ಮತ್ತು ಇನ್ಸ್ಟಾಲ್ ಮಾಡುವುದು. ವೈರಿಂಗ್ ಚಿತ್ರದ ಪ್ರಕಾರ ಕಂಟ್ರೋಲ್ ಕ್ಯಾಬಿನೆಟ್ ವೈರಿಂಗ್ ಅನ್ನು XLPE ಕೇಬಲ್ಗಳ ಬಂಚಿಂಗ್, ಚಾನೆಲಿಂಗ್, ಟೈಯಿಂಗ್ ಮತ್ತು ಚೆಕ್ ಮಾಡುವುದು ಇತ್ಯಾದಿ. ಕಂಟ್ರೋಲ್ ಪ್ಯಾನೆಲ್ನ ಕಾರ್ಯಕ್ಷಮತೆಯನ್ನು ಟೆಸ್ಟ್ ಮಾಡುವುದು. ಮೊದಲು ನಾವು ಕಂಟ್ರೋಲ್ ಪ್ಯಾನೆಲ್ ಕ್ಯಾಬಿನೆಟ್ನಲ್ಲಿ ಸರ್ಕ್ಯೂಟ್ ಬ್ರೇಕರ್ಗಳು, ರಿಲೇಗಳು, ಕಾಂಟ್ಯಾಕ್ಟರ್ಸ್ ಮತ್ತು ಟೈಮರ್ಗಳಂತಹ ವಿವಿಧ ಕಂಟ್ರೋಲ್ ಎಲಿಮೆಂಟ್ಸ್ಗಳನ್ನು ಜೋಡಿಸುವುದರ ಬಗ್ಗೆ ಕಲಿಯೋಣ. ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ರೇನಿಸ್ ಟೂಲ್ ಕಿಟ್ 1, ಮಲ್ಟಿಮೀಟರ್ 1, ವೈರ್ ಕಟರ್ ಅಥವಾ ಸ್ಟ್ರಿಪ್ಪರ್ 1, ನೀಡಲ್ ಫೈಲ್ ಸೆಟ್ 1, ರೌಂಡ್ ಫೈಲ್ ಸೆಟ್ 1, ಹ್ಯಾಂಡ್ ಡ್ರಿಲ್ಲಿಂಗ್ ಮಷಿನ್ 6 mm, ಎಲೆಕ್ಟ್ರಿಕ್ ಒನ್ 1, ಹಾಫ್ ರೌಂಡ್ ಫೈಲ್ ಸ್ಮೂತ್ 150 mm 1, ಫ್ಲಾಟ್ ಫೈಲ್ ಸ್ಮೂತ್ 150 mm 1, MCB 3 pole 415 volt 16 amp 1, OLR 3 phase 415 volt 0 to 15 amp 1, ಕಾಂಟ್ಯಾಕ್ಟರ್ಸ್ 3 phase 415 volt 16 amp 240 volt coil 5, ಟೈಮರ್ 1 phase 2, ಪುಷ್ ಬಟನ್ 240 volt 4, ಇಂಡಿಕೇಟಿಂಗ್ ಲ್ಯಾಂಪ್ ವಿತ್ ಹೋಲ್ಡರ್ 3, ಲಿಮಿಟ್ ಸ್ವಿಚ್ 1, ಆನ್ ಆಫ್ ರೋಟರಿ ಸ್ವಿಚ್ 3 phase 32 amp 1, ಸ್ಕ್ರಿಬ್ಬರ್ 100 mm 1, ಸ್ಟೀಲ್ ರೂಲ್ 30 cm, ಅಸಾರ್ಟೆಡ್ ಸೈಜ್ ಬೋಲ್ಟ್ ಅಂಡ್ ನಟ್ ಅಗತ್ಯವಿರುವಷ್ಟು. ಮೊದಲನೆಯದಾಗಿ ನಾವು ಕಂಟ್ರೋಲ್ ಪ್ಯಾನೆಲ್ ಅನ್ನು ಸಿದ್ಧಪಡಿಸುವ ಕಂಟ್ರೋಲ್ ಸರ್ಕ್ಯೂಟ್ ಚಿತ್ರವನ್ನು ಬಿಡಿಸಬೇಕು. ನಂತರ ಕಂಟ್ರೋಲ್ ಸರ್ಕ್ಯೂಟ್ನ ಪ್ರಕಾರ ಕಂಟ್ರೋಲ್ ಕ್ಯಾಬಿನೆಟ್ಗೆ ಲೇಔಟ್ ಚಿತ್ರವನ್ನು ಬಿಡಿಸಬೇಕು. ಕಂಟ್ರೋಲ್ ಪ್ಯಾನೆಲ್ ಕ್ಯಾಬಿನೆಟ್ ತೆಗೆದುಕೊಳ್ಳಿ. ಡಿವೈಸ್ ಅನ್ನು ಅಳವಡಿಸುವ 4 ಪ್ಯಾನೆಲ್ ಬೋರ್ಡ್ನಲ್ಲಿ ಬೇಸ್ ಪ್ಲೇಟ್ನ ಒಟ್ಟು ವಿಸ್ತೀರ್ಣವನ್ನು ಅಳೆಯಿರಿ. ಅಗತ್ಯವಿರುವ ಒಟ್ಟು ಸಂಖ್ಯೆಯ ಆಕ್ಸೆಸರೀಸ್ ಪ್ರಕಾರ ಸರ್ಕ್ಯೂಟ್ ಬ್ರೇಕರ್, ಕಾಂಟ್ಯಾಕ್ಟರ್, ಪುಷ್ ಬಟನ್, OLR, ಆನ್ ಆಫ್ ರೋಟರಿ ಸ್ವಿಚ್, ಟೈಮರ್ ಇತ್ಯಾದಿ ಸಾಧನಗಳನ್ನು ಜೋಡಿಸಲು ಅಗತ್ಯವಿರುವ ಏರಿಯಾವನ್ನು ಗುರುತಿಸಿ ಮತ್ತು ಪರಿಶೀಲಿಸಿ. ಸರ್ಕ್ಯೂಟ್ ಬ್ರೇಕರ್ಗಳನ್ನು ಮತ್ತು ಕಾಂಟ್ಯಾಕ್ಟರ್ನ್ನು ಜೋಡಿಸಲು DN ರೈಲ್ ಮತ್ತು ರೇಸ್ವೇಗಳನ್ನು ಎಲ್ಲಿ ಜೋಡಿಸಬೇಕು ಎಂಬುದನ್ನು ಪ್ಲೇಟ್ಗಳ ಮೇಲೆ ಗುರುತಿಸಿ. ಜೋಡಿಸುವ ಸಾಧನಗಳಿಗೆ ಲೇಔಟ್ ಅನ್ನು ಗುರುತಿಸುವಾಗ ಇಡೀ ಏರಿಯಾಕ್ಕೆ ಏಕರೂಪವಾಗಿ ವಿತರಿಸಲಾಗುತ್ತದೆ. ಎಲ್ಲ ಐಟಂಗಳನ್ನು ಒಂದೇ ತುದಿಲಿ ಜೋಡಿಸಬೇಡಿ. ಭವಿಷ್ಯದ ಅಗತ್ಯಗಳಿಗಾಗಿ ಸ್ವಲ್ಪ ಜಾಗವನ್ನು ಇಟ್ಟುಕೊಳ್ಳಿ. ನಟ್ಸ್ ಮತ್ತು ಬೋಲ್ಟ್ಗಳ ಗಾತ್ರಕ್ಕೆ ಎಲೆಕ್ಟ್ರಿಕ್ ಡ್ರಿಲ್ ಅನ್ನು ಬಳಸಿ ರಂಧ್ರವನ್ನು ಮಾಡಿ. ರಂಧ್ರಗಳ ಮೂಲಕ ಬೋಲ್ಟ್ ಮುಕ್ತವಾಗಿಲ್ಲದಿದ್ದರೆ ಬೋಲ್ಟ್ ಮುಕ್ತವಾಗಿ ಹೋಗಲು ನೀಡಲ್ ರೌಂಡ್ ಫೈಲ್ ಅಥವಾ ದೊಡ್ಡ ಬಿಟ್ಗಳನ್ನು ಬಳಸಿ. ಬೇಸ್ ಪ್ಲೇಟ್ನಲ್ಲಿನ ವಿನ್ಯಾಸದ ಪ್ರಕಾರ ಡಿವೈಸ್ಗಳನ್ನು ಜೋಡಿಸಿ. ಪ್ರತಿ ಡಿವೈಸ್ನ ಬಿಗಿತ ಮತ್ತು ಸ್ಥಾನ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ ಮತ್ತು ಪರೀಕ್ಷಿಸಿ. ರಿಲೇ ಕಾಯಿಲ್, ಕಾಂಟ್ಯಾಕ್ಟರ್ ಕಾಯಿಲ್ ಇತ್ಯಾದಿಗಳನ್ನು ವರ್ಕಿಂಗ್ ವೋಲ್ಟೇಜ್ನ ಎಕ್ಸ್ಟರ್ನಲ್ ಸೋರ್ಸ್ಗೆ ಸಂಪರ್ಕಿಸಿ ಮತ್ತು ಕಾರ್ಯವನ್ನು ಖಚಿತಪಡಿಸಿ. ವಿಶೇಷವಾಗಿ ಪುಷ್ ಬಟನ್ಗಳು ಮತ್ತು ಕಾಂಟ್ಯಾಕ್ಟರ್ಸ್ ನಾರ್ಮಲಿ ಕ್ಲೋಸ್ ಮತ್ತು ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ಸ್ಗಳ ಕಾರ್ಯಗಳನ್ನು ಖಚಿತಪಡಿಸಿಕೊಳ್ಳಿ. ಇಲ್ಲಿಯವರೆಗೆ ನಾವು ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಸರ್ಕ್ಯೂಟ್ ಬ್ರೇಕರ್ಗಳು, ರಿಲೇಗಳು, ಕಾಂಟ್ಯಾಕ್ಟರ್ಸ್, ಟೈಮರ್ಗಳು ಮತ್ತು ಇತರ ಕಂಟ್ರೋಲ್ ಎಲಿಮೆಂಟ್ಸ್ಗಳನ್ನು ಹೇಗೆ ಜೋಡಿಸುವುದು ಎಂದು ಕಲಿತೆವು. ಮುಂದಿನ ಭಾಗಕ್ಕೆ ಹೋಗೋಣ. ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಅಗತ್ಯವಿರುವ ಮೆಜರಿಂಗ್ ಇನ್ಸ್ಟ್ರುಮೆಂಟ್ಸ್ ಮತ್ತು ಸೆನ್ಸರ್ಗಳನ್ನು ಹೇಗೆ ಗುರುತಿಸುವುದು ಮತ್ತು ಇನ್ಸ್ಟಾಲ್ ಮಾಡುವುದೆಂದು. ಈ ಕಾರ್ಯಕ್ಕೆ ಅಗತ್ಯವಾದ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ಯಾಕೋಮೀಟರ್ ಡಿಜಿಟಲ್ 3.5 ಡಿಜಿಟ್ ಅಲಾಂಗ್ ವಿತ್ ಟ್ಯಾಕೋ ಜನರೇಟರ್ ಸೆಟ್ 1, ಸಿಂಗಲ್ ಫೇಸ್ ಫ್ರೀಕ್ವೆನ್ಸಿ ಮೀಟರ್ ಡಿಜಿಟಲ್ 3.5 ಡಿಜಿಟ್ 1, ಟೆಂಪರೇಚರ್ ಇಂಡಿಕೇಟರ್ ಡಿಜಿಟಲ್ 3.5 ಡಿಜಿಟ್ ಅಲಾಂಗ್ ವಿತ್ ಥರ್ಮಿಸ್ಟರ್ ಸೆನ್ಸರ್ ಯೂನಿಟ್ 1, ವೋಲ್ಟ್ ಮೀಟರ್ 0 to 600 ವೋಲ್ಟ್ ಡಿಜಿಟಲ್ 1, ವೋಲ್ಟ್ ಮೀಟರ್ 0 to 300 ವೋಲ್ಟ್ ಡಿಜಿಟಲ್ 1, ಆಂಪಿಯರ್ ಮೀಟರ್ 0 to 30 ಆಂಪ್ ಡಿಜಿಟಲ್ 3.5 ಡಿಜಿಟ್ 3, ನಟ್ ಅಂಡ್ ಬೋಲ್ಟ್ ಅಸಾರ್ಟೆಡ್ ಸೈಜಸ್ ಅಗತ್ಯವಿರುವಷ್ಟು, ವಾಷರ್ ಆರ್ಡಿನರಿ ಮತ್ತು ಸ್ಪ್ರಿಂಗ್ ಟೈಪ್ ಡಿಫರೆಂಟ್ ಸೈಜಸ್ ಅಗತ್ಯವಿರುವಷ್ಟು, 1 square mm ಕೇಬಲ್ ಅಗತ್ಯವಿರುವಷ್ಟು. ನಾವು ಪ್ಯಾನೆಲ್ ಬೋರ್ಡ್ ಅನ್ನು ಹಿಂದಿನ ಅಭ್ಯಾಸದಲ್ಲಿ ಬಳಸಿದ ಆಕ್ಸೆಸರೀಸ್ಗಳೊಂದಿಗೆ ತೆಗೆದುಕೊಳ್ಳಬಹುದು. ನಂತರ ಫ್ರಂಟ್ ಪ್ಯಾನೆಲ್ನಲ್ಲಿ ಪ್ಯಾನೆಲ್ ಮೀಟರ್ಗಳು ಮತ್ತು ಇಂಡಿಕೇಟರ್ಗಳನ್ನು ಫಿಕ್ಸ್ ಮಾಡಿ. ಈ ಕಂಟ್ರೋಲ್ ಪ್ಯಾನೆಲ್ಗೆ ಸೂಕ್ತವಾದ ಉಪಕರಣಗಳ ವೋಲ್ಟ್ ಮೀಟರ್, ಅಮ್ಮೀಟರ್ ಇತ್ಯಾದಿಗಳ ಸರಿಯಾದ ರೇಂಜ್ ಅನ್ನು ಗುರುತಿಸಿ ಮತ್ತು ಆಯ್ಕೆ ಮಾಡಿ. ಈ ಕಂಟ್ರೋಲ್ ಪ್ಯಾನೆಲ್ಗೆ ಅಗತ್ಯವಿರುವ ಸೆನ್ಸರ್ಗಳನ್ನು ತಾಪಮಾನ ಮತ್ತು ವೇಗಕ್ಕಾಗಿ ಗುರುತಿಸಿ ಮತ್ತು ಆಯ್ಕೆ ಮಾಡಿ. ಕಂಟ್ರೋಲ್ ಡಿವೈಸ್ಗಳನ್ನು ಬೇಸ್ ಕವರ್ನಲ್ಲಿ ಅಳವಡಿಸಲಾಗಿದೆ ಮತ್ತು ಇಂಡಿಕೇಟರ್ಗಳನ್ನು ಮುಂಭಾಗದ ಪ್ಯಾನೆಲ್ನಲ್ಲಿ ಅಳವಡಿಸಬೇಕು. ಉಪಕರಣಗಳಲ್ಲಿ ಸಂಪರ್ಕಿಸಲು ಆಯಾ ಪಾಯಿಂಟ್ಗಳಲ್ಲಿ ವೈರಿಂಗ್ ಅನ್ನು ಕೊನೆಗೊಳಿಸಲಾಗುತ್ತದೆ. ಮುಂಭಾಗದ ಪ್ಯಾನೆಲ್ನಲ್ಲಿ ಇಂಡಿಕೇಟರ್ಗಳನ್ನು ಫಿಕ್ಸ್ ಮಾಡಲು ಸ್ಥಾನಗಳನ್ನು ಗುರುತಿಸಿ. ಲೈನ್ ಇಂಡಿಕೇಟರ್, ಟ್ರಿಪ್ಪಿಂಗ್ ಇಂಡಿಕೇಟರ್ ಇತ್ಯಾದಿ. ಮುಂಭಾಗದ ಪ್ಯಾನೆಲ್ನಲ್ಲಿ ಮೀಟರ್ಗಳು ಮತ್ತು ಇತರ ಫಿಕ್ಚರ್ಗಳನ್ನು ಫಿಕ್ಸ್ ಮಾಡಲು ರಂಧ್ರಗಳನ್ನು ಮಾಡಿ. ಮುಂಭಾಗದ ಪ್ಯಾನೆಲ್ನಲ್ಲಿ ಮೀಟರ್ ಮತ್ತು ಇಂಡಿಕೇಟರ್ಗಳನ್ನು ಫಿಕ್ಸ್ ಮಾಡಿ. ಈ ಚಿತ್ರದಲ್ಲಿರುವಂತೆ ಲೈನ್ ಇಂಡಿಕೇಟರ್, ಟ್ರಿಪ್ ಇಂಡಿಕೇಟರ್ ನಂತಹ ಸಾಧನಗಳು ಮುಂಭಾಗದ ಪ್ಯಾನೆಲ್ನ ಮೇಲ್ಭಾಗದಲ್ಲಿರಬೇಕು.
ಈಗ ನಾವು ಕಂಟ್ರೋಲ್ ಪ್ಯಾನೆಲ್ನಲ್ಲಿ ವೈರಿಂಗ್ ಮಾಡುವುದು ಹೇಗೆ ಮತ್ತು XLPE ಕೇಬಲ್ಗಳನ್ನು ಚಾನೆಲಿಂಗ್ ಮಾಡುವುದು, ಟೈಯಿಂಗ್ ಮತ್ತು ಪರಿಶೀಲಿಸುವುದು ಹೇಗೆ ಎಂಬುದನ್ನು ಕಲಿಯೋಣ. ಈ ಎಕ್ಸಸೈಸ್ ಅನ್ನು ಮಾಡಲು ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ರೇನೀಸ್ ಟೂಲ್ ಕಿಟ್ 1, ಮಲ್ಟಿಮೀಟರ್ 1, ವೈರ್ ಕಟರ್ ಅಥವಾ ಸ್ಟ್ರಿಪ್ಪರ್ 1, ಟೈಯಿಂಗ್ ಕ್ಲಿಪ್ಸ್ ಅಗತ್ಯವಿರುವಷ್ಟು, ಫೆರೂಲ್ ಅಗತ್ಯವಿರುವಷ್ಟು, PVS ಚಾನೆಲ್ ಅಗತ್ಯವಿರುವಷ್ಟು, ಡಿನ್ ರೇಲ್ ಅಗತ್ಯವಿರುವಷ್ಟು, ಟರ್ಮಿನಲ್ ಕನೆಕ್ಟರ್ ಅಗತ್ಯವಿರುವಷ್ಟು, XLPE ಕೇಬಲ್ 1.2 mm 600 ವೋಲ್ಟ್ ಅಗತ್ಯವಿರುವಷ್ಟು, 1 mm ಕೇಬಲ್ ಕಾಪರ್ ಅಗತ್ಯವಿರುವಷ್ಟು, ಬೆಲ್ಟ್ ಟ್ರ್ಯಾಪ್ಸ್ ಅಗತ್ಯವಿರುವಷ್ಟು, ವೈರ್ ಸ್ಲೀವ್ಸ್ ಅಗತ್ಯವಿರುವಷ್ಟು, ವೈರ್ ಕ್ಲಿಪ್ಸ್ ಅಗತ್ಯವಿರುವಷ್ಟು, ಗ್ರಾಮೆಟ್ಸ್ ಅಗತ್ಯವಿರುವಷ್ಟು, ಬನಾನಾ ಸಾಕೆಟ್ಸ್ 5 mm 1. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಕಂಟ್ರೋಲ್ ಪ್ಯಾನೆಲ್ ಬೋರ್ಡ್ ಅನ್ನು ಅಳವಡಿಸಲಾಗಿರುವ ಕಂಟ್ರೋಲ್ ಆಕ್ಸೆಸರೀಸ್ಗಳ ತಯಾರಿಯನ್ನು ನಾವು ಕಲಿತಿದ್ದೇವೆ. ಈಗ ಆಕ್ಸೆಸರೀಸ್ಗಳ ವೈರಿಂಗ್ ಅನ್ನು ಅಭ್ಯಾಸ ಮಾಡಬೇಕು. ಇಲ್ಲಿ ವೈರಿಂಗ್ ಉದ್ದೇಶಕ್ಕಾಗಿ XLPE ಕೇಬಲ್ಗಳನ್ನು ಬಳಸಬೇಕು. ಈಗ ಬಂಚಿಂಗ್, ಚಾನೆಲಿಂಗ್ ಮತ್ತು ಟೈಯಿಂಗ್ನೊಂದಿಗೆ ಡಯಾಗ್ರಾಮ್ನ ಪ್ರಕಾರ ಕಂಟ್ರೋಲ್ ಕ್ಯಾಬಿನೆಟ್ ಅನ್ನು ಹೇಗೆ ವೈರಿಂಗ್ ಮಾಡುವುದು ಎಂದು ಅಭ್ಯಾಸ ಮಾಡೋಣ. ಮೊದಲು ವೈರಿಂಗ್ ಡಯಾಗ್ರಾಮ್ ಅನ್ನು ಬಿಡಿಸಿರಿ. ಲೈನ್ ಕಂಟ್ರೋಲರ್, ನ್ಯೂಟ್ರಲ್ ಮತ್ತು ಗ್ರೌಂಡ್ ಕನೆಕ್ಷನ್ಗಳಿಗೆ ಬಳಸುವ ಕೇಬಲ್ಗಳ ಕಲರ್ ಕೋಡಿಂಗ್ ಅನ್ನು ಅನುಸರಿಸಿ. ಸಪ್ಲೈ ಲೈನ್, ಲೋಡ್ ಲೈನ್ ಅನ್ನು ಕಲರ್ ಕೋಡೆಡ್ ಮಾಡಬೇಕು ಮತ್ತು ಫೆರೂಲ್ ಬಳಸಿ ನಂಬರಿಂಗ್ ಮಾಡಿ. ಸಪ್ಲೈ ಲೈನ್, ಲೋಡ್ ಲೈನ್ ಅನ್ನು ಕಲರ್ ಕೋಡೆಡ್ ಮಾಡಬೇಕು ಮತ್ತು ಫೆರೂಲ್ ಬಳಸಿ ನಂಬರಿಂಗ್ ಮಾಡಿ. ವೈರಿಂಗ್ ಡಯಾಗ್ರಾಮ್ನ ಪ್ರಕಾರ ಎಲ್ಲ ಕಂಟ್ರೋಲ್ ಡಿವೈಸ್ಗಳು ಮತ್ತು ಇತರ ಆಕ್ಸೆಸರೀಸ್ಗಳನ್ನು ಸಂಪರ್ಕಿಸಿ. ಟೈ ಕ್ಲಿಪ್ಗಳು ಮತ್ತು ವೈರ್ ಕ್ಲಿಪ್ಗಳನ್ನು ಬಳಸಿಕೊಂಡು XLPE ಕೇಬಲ್ಗಳನ್ನು ಬಂಚ್ ಮಾಡಿ. ಹೆಚ್ಚುವರಿ ಕೇಬಲ್ಗಳಿಗೆ ಬೆಲ್ಟ್ ಟ್ರ್ಯಾಪ್ಗಳನ್ನು ಉಪಯೋಗಿಸಿ. ಫ್ರಂಟ್ ಡೋರ್ಗೆ ಸಂಪರ್ಕಿಸಿದಾಗ ಕೇಬಲ್ಗಳ ಗುಂಪಿನ ಮೇಲೆ ಯು ಲೂಪ್ ಮಾಡಿ. ಕೇಬಲ್ಗಳನ್ನು ಅಚ್ಚುಕಟ್ಟಾಗಿ ಗೊಂಚಲು ಮಾಡಲು ಹೆಚ್ಚು ಉಳಿದಿರುವ ಟೈ ತುದಿಗಳು ಮತ್ತು ಇತರ ಹೆಚ್ಚಾದ ಭಾಗಗಳನ್ನು ಕತ್ತರಿಸಿ. ಕಂಟ್ರೋಲ್ ಡಿವೈಸ್ಗಳು ಮತ್ತು ಆಕ್ಸೆಸರೀಸ್ಗಳಿಗೆ ಕೇಬಲ್ಗಳನ್ನು ಸಂಪರ್ಕಿಸಿದ ನಂತರ ನಿರಂತರತೆಯನ್ನು ಪರಿಶೀಲಿಸಿ. XLPE ಕೇಬಲ್ನ ನಿರಂತರತೆಯನ್ನು ಪರಿಶೀಲಿಸಿ ಮತ್ತು ಅವುಗಳನ್ನು ಬಿಗಿಗೊಳಿಸಿ. ಆಯಾ ಟರ್ಮಿನಲ್ಗಳಲ್ಲಿ ಎಲ್ಲ ಕೇಬಲ್ಗಳನ್ನು ಪರಿಶೀಲಿಸಿ ಮತ್ತು ಬೇಸ್ ಪ್ಲೇಟ್ನಲ್ಲಿ ಅಳವಡಿಸಲಾಗಿರುವ ಸಾಧನಗಳಿಗೆ ಸಂಪರ್ಕಿಸುವ ಪಾಯಿಂಟ್ಗಳನ್ನು ಪರಿಶೀಲಿಸಿ. ಈಗ XLPE ಕೇಬಲ್ನೊಂದಿಗೆ ವೈರಿಂಗ್ ಮಾಡಲಾದ ಕಂಟ್ರೋಲ್ ಆಕ್ಸೆಸರೀಸ್ಗಳೊಂದಿಗೆ ಅಳವಡಿಸಲಾಗಿರುವ ಕಂಟ್ರೋಲ್ ಪ್ಯಾನೆಲ್ ಸಿದ್ಧವಾಗಿದೆ. ನಾವು ಮುಂದಿನ ಭಾಗಕ್ಕೆ ಹೋಗೋಣ. 3 ಫೇಸ್ ಇಂಡಕ್ಷನ್ ಮೋಟರ್ನೊಂದಿಗೆ ಕಂಟ್ರೋಲ್ ಪ್ಯಾನೆಲ್ನ ಪವರ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಬಿಡಿಸೋಣ. ವೈರಿಂಗ್ ಚಿತ್ರದ ಪ್ರಕಾರ ಕಂಡ್ಯೂಟ್ ವೈರಿಂಗ್ನಲ್ಲಿ 3 ಫೇಸ್ ಮೋಟರ್ಗೆ ಕಂಟ್ರೋಲ್ ಪ್ಯಾನೆಲ್ ಅನ್ನು ವೈರಿಂಗ್ ಮಾಡೋಣ. ಮೋಟರ್ಗೆ ಡಬಲ್ ಅರ್ಥಿಂಗ್ ಅನ್ನು ಒದಗಿಸಿ. ಮೋಟರ್ನೊಂದಿಗೆ ಕಂಟ್ರೋಲ್ ಪ್ಯಾನೆಲ್ನ ನಿಯಂತ್ರಣಗಳ ಸರಿಯಾದ ಕಾರ್ಯಾಚರಣೆಗಾಗಿ ವೈರಿಂಗ್ ಅನ್ನು ಪರೀಕ್ಷಿಸಿ. ಫಾರ್ವರ್ಡ್, ರಿವರ್ಸ್ ಮತ್ತು ಸ್ಟಾಪ್ ಪುಷ್ ಬಟನ್ಗಳನ್ನು ನಿರ್ವಹಿಸುವ ಮೂಲಕ ಮೋಟರ್ನ ರೊಟೇಷನ್ನ ದಿಕ್ಕನ್ನು ಬದಲಾಯಿಸಲು ಕಂಟ್ರೋಲ್ ಪ್ಯಾನೆಲ್ನ ನಿಯಂತ್ರಣಗಳನ್ನು ಪರಿಶೀಲಿಸಿ. ಇಲ್ಲಿಯವರೆಗೆ ನಾವು ವಿವಿಧ ಕಂಟ್ರೋಲ್ ಎಲಿಮೆಂಟ್ಸ್, ಸರ್ಕ್ಯೂಟ್ ಬ್ರೇಕರ್ಗಳು, ರಿಲೇಗಳು, ಕಾಂಟ್ಯಾಕ್ಟರ್ಸ್ ಮತ್ತು ಟೈಮರ್ಗಳು ಇತ್ಯಾದಿಗಳನ್ನು ಹೇಗೆ ಜೋಡಿಸುವುದು, ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಅಗತ್ಯವಿರುವ ಅಳತೆ ಉಪಕರಣಗಳು ಮತ್ತು ಸೆನ್ಸರ್ಗಳನ್ನು ಗುರುತಿಸುವುದು ಹಾಗೂ ಇನ್ಸ್ಟಾಲ್ ಮಾಡುವುದು, ಕಂಟ್ರೋಲ್ ಕ್ಯಾಬಿನೆಟ್ನಲ್ಲಿ ವೈರಿಂಗ್ ಮಾಡುವುದು ಹೇಗೆ ಮತ್ತು XLPE ಕೇಬಲ್ಗಳನ್ನು ಚಾನೆಲಿಂಗ್ ಮಾಡುವುದು, ಕಟ್ಟುವುದು ಮತ್ತು ಪರಿಶೀಲಿಸುವುದು ಹೇಗೆ ಎಂಬುದನ್ನು ಕಲಿತಿದ್ದೇವೆ. ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ರೇನೀಸ್ ಟೂಲ್ ಕಿಟ್ 1, ಮೆಗ್ಗರ್ 1000 ವೋಲ್ಟ್ 1, ಕನೆಕ್ಟಿಂಗ್ ಲೀಡ್ಸ್ ಅಗತ್ಯವಿರುವಷ್ಟು. ಈಗ ಅದರ ಕಾರ್ಯಕ್ಷಮತೆಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸಿ. ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟರ್ನೊಂದಿಗೆ ಕಾಂಟ್ಯಾಕ್ಟರ್ಗಳು, ಸರ್ಕ್ಯೂಟ್ ಬ್ರೇಕರ್ ಇತ್ಯಾದಿಗಳ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂದರೆ IR ಮೌಲ್ಯವನ್ನು ಪರಿಶೀಲಿಸಿ ಮತ್ತು ಕೋಷ್ಟಕದಲ್ಲಿ ಮೌಲ್ಯಗಳನ್ನು ನಮೂದಿಸಿ. ಯಾವುದೇ ಶಾರ್ಟ್ ಸರ್ಕ್ಯೂಟ್ ಅಥವಾ ಓಪನ್ ಸರ್ಕ್ಯೂಟ್ ದೋಷವನ್ನು ಪರಿಶೀಲಿಸಿ. ಪ್ಯಾನೆಲ್ ಬೋರ್ಡ್ಗೆ ಸಪ್ಲೈಯನ್ನು ಆನ್ ಮಾಡಿ ಮತ್ತು ಲೈನ್ ಇಂಡಿಕೇಟರ್, ಮೀಟರ್ ಇತ್ಯಾದಿಗಳ ಕಾರ್ಯಗಳನ್ನು ಪರಿಶೀಲಿಸಿ. ಕಾಂಟ್ಯಾಕ್ಟರ್, ಪುಷ್ ಬಟನ್ ಸ್ವಿಚ್, ಟೈಮರ್ನ ಕಾರ್ಯವನ್ನು ಪರೀಕ್ಷಿಸಿ, ಕೋಷ್ಟಕದಲ್ಲಿ ಸ್ಥಿತಿಯನ್ನು ನಮೂದಿಸಿ. ಮೋಟರನ್ನು ಆನ್ ಮಾಡಿ ಮತ್ತು ಸೆನ್ಸರ್ಗಳ ಕಾರ್ಯಗಳನ್ನು ಪರಿಶೀಲಿಸಿ, ವೇಗ ಮತ್ತು ತಾಪಮಾನ ಇತ್ಯಾದಿ. ಯಾವುದೇ ಕಂಟ್ರೋಲ್ ಡಿವೈಸ್ ದೋಷಯುಕ್ತವಾಗಿ ಕಂಡುಬಂದರೆ ಹೊಸ ಕಂಟ್ರೋಲ್ ಡಿವೈಸ್ಗಳನ್ನು ಬದಲಾಯಿಸಿ ಮತ್ತು ಅದನ್ನು ಮತ್ತೊಮ್ಮೆ ಪರೀಕ್ಷಿಸಿ. ಮೋಟರ್ನೊಂದಿಗೆ ಕಂಟ್ರೋಲ್ ಪ್ಯಾನೆಲ್ ನಿಯಂತ್ರಣಗಳ ಸರಿಯಾದ ಕಾರ್ಯಾಚರಣೆಗಾಗಿ ಸಂಪೂರ್ಣ ವೈರಿಂಗ್ ಅನ್ನು ಪರಿಶೀಲಿಸಿ. ಕೊನೆಯದಾಗಿ ಮೋಟಾರ್ ಕಾರ್ಯಾಚರಣೆಯೊಂದಿಗೆ ಕಂಟ್ರೋಲ್ ಪ್ಯಾನೆಲ್ನ ಕಾರ್ಯಕ್ಷಮತೆಯನ್ನು ಪರೀಕ್ಷಿಸಿ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇನೆಂದರೆ ಕಂಟ್ರೋಲ್ ಪ್ಯಾನೆಲ್ ಕ್ಯಾಬಿನೆಟ್ನಲ್ಲಿ ಸರ್ಕ್ಯೂಟ್ ಬ್ರೇಕರ್ಗಳು, ರಿಲೇಗಳು, ಕಾಂಟ್ಯಾಕ್ಟರ್ಸ್ ಮತ್ತು ಟೈಮರ್ಗಳಂತಹ ವಿವಿಧ ಕಂಟ್ರೋಲ್ ಎಲಿಮೆಂಟ್ಸ್ ಅನ್ನು ಜೋಡಿಸುವುದು, ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಅಗತ್ಯವಿರುವ ಅಳತೆ ಉಪಕರಣಗಳು ಮತ್ತು ಸೆನ್ಸರ್ಗಳನ್ನು ಗುರುತಿಸುವುದು ಮತ್ತು ಇನ್ಸ್ಟಾಲ್ ಮಾಡುವುದು, ವೈರಿಂಗ್ ಚಿತ್ರದ ಪ್ರಕಾರ ಕಂಟ್ರೋಲ್ ಕ್ಯಾಬಿನೆಟ್ ವೈರಿಂಗ್ ಅನ್ನು XLPE ಕೇಬಲ್ಗಳ ಬಂಚಿಂಗ್, ಚಾನೆಲಿಂಗ್, ಟೈಯಿಂಗ್ ಮತ್ತು ಚೆಕ್ ಮಾಡುವುದು ಇತ್ಯಾದಿ. ಕಂಟ್ರೋಲ್ ಪ್ಯಾನೆಲ್ನ ಕಾರ್ಯಕ್ಷಮತೆಯನ್ನು ಟೆಸ್ಟ್ ಮಾಡುವುದು. ಮುಂಬರುವ ಸೆಷನ್ನಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸ್ ಪ್ರಾಯೋಗಿಕ ಅಪ್ಲಿಕೇಶನ್ಗಳಲ್ಲಿ ಈ ಕಾನ್ಸೆಪ್ಟ್ಗಳು ಉಪಯುಕ್ತವಾಗುತ್ತವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.